ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಬೇಕಾಗಿರುವಂಥ ಸಿಲೆಬಸ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಅದ್ಯಾವುದು ಸಿ ಪ್ರೋಗ್ರಾಮಿಂಗ್. ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ್ಯಾವುದು ಅಂದ್ರೆ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋನಲ್ಲಿ ಕಾನ್ಸ್ಟಂಟ್ಸ್ ಅಂದ್ರೆ ಏನ್ ಅಂತ ತಿಳ್ಕೊಂಡಿದ್ವಿ. ಕಾನ್ಸ್ಟಂಟ್ ಅಂದ್ರೆ ದ ವ್ಯಾಲ್ಯೂ ವಿಚ್ ಈಸ್ ಫಿಕ್ಸ್ಡ್. ಅದೇ ತರ ವೇರಿಯೇಬಲ್ ಅಂದ್ರೇನು, ಇಟ್ ಚೇಂಜಸ್, ಇದು ಫಿಕ್ಸ್ ಇರೋದಿಲ್ಲ. ಓಕೆ, ಹಂಗಂದ್ರೆ ವಾಟ್ ಈಸ್ ವೇರಿಯೇಬಲ್? ವೇರಿಯೇಬಲ್ ಈಸ್ ಎ ನೇಮ್ಡ್ ಮೆಮರಿ ಲೊಕೇಶನ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ ಹೂಸ್ ವ್ಯಾಲ್ಯೂ ಕ್ಯಾನ್ ಚೇಂಜ್ ಡ್ಯೂರಿಂಗ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಅಂದ್ರೇನು, ವೇರಿಯೇಬಲ್ ಅನ್ನೋದು ನೀವು ಮೆಮರಿ ಲೊಕೇಶನ್ಗೆ ಕೊಡ್ತಾ ಇರುವಂತ ಹೆಸರು. ಅದರಲ್ಲಿ ನೀವು ವ್ಯಾಲ್ಯೂ ಅನ್ನ ಸ್ಟೋರ್ ಮಾಡ್ತೀರಿ. ಅದು ವ್ಯಾಲ್ಯೂ ಚೇಂಜ್ ಆಗಬಹುದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ. ಓಕೆ, ಇಟ್ ಆಕ್ಟ್ಸ್ ಲೈಕ್ ಕಂಟೈನರ್ ಫಾರ್ ಸ್ಟೋರಿಂಗ್ ಡೇಟಾ. ಆ ಡೇಟಾ ನೀವು ಏನ್ ಬೇಕಾದ ಡೇಟಾ ಹಾಕ್ರಿ, ಕಂಟೈನರ್ ರಿಮೇನ್ಸ್ ದ ಸೇಮ್, ಬಟ್ ಅದರೊಳಗಡೆ ನೀವು ಡೇಟಾನ ಚೇಂಜ್ ಮಾಡ್ತಾ ಇರ್ತೀರಿ. ದಟ್ ಈಸ್ ಕಾಲ್ಡ್ ಆಸ್ ವೇರಿಯೇಬಲ್. ವೇರಿಯೇಬಲ್ ಮೀನ್ಸ್ ದ ಡೇಟಾ ವಿಚ್ ಚೇಂಜಸ್. ಯೂಶುವಲಿ ಇಂಥ ಡೇಟಾ ನೀವು ಎಲ್ಲಿ ನೋಡಿರ್ತೀರಿ? ಫಾರ್ ಎಕ್ಸಾಂಪಲ್, ಒಂದು ಬಾಕ್ಸ್ ಅಲ್ಲಿ ನೀವು ಬುಕ್ಸ್ ಹಾಕಿಟ್ಟಿರ್ತೀರಿ, ಅನದರ್ ಬಾಕ್ಸ್ ಅಲ್ಲಿ ಪೆನ್ಸ್ ಹಾಕಿಟ್ಟಿರ್ತೀರಿ, ಅನದರ್ ಬಾಕ್ಸ್ ಅಲ್ಲಿ ದುಡ್ಡು ಹಾಕಿಟ್ಟಿರ್ತೀರಿ. ಪ್ರತಿಯೊಂದು ಬಾಕ್ಸಿಗೆ ಒಂದು ಹೆಸರು ಇಟ್ಟಿರ್ತೀರಲ್ಲ, ಅದೇ ಇದು. ಇಟ್ ಈಸ್ ಎ ವೇರಿಯೇಬಲ್. ಎ ವೇರಿಯೇಬಲ್ ಈಸ್ ಎ ನೇಮ್ಡ್ ಸ್ಟೋರೇಜ್ ಲೊಕೇಶನ್. ನೀವೇನ್ ಡೇಟಾ ಸ್ಟೋರ್ ಮಾಡ್ತಿರೋ ಆ ಸ್ಪೇಸ್ಗೆ ಒಂದು ಹೆಸರು ಇಟ್ಟಿರ್ತೀರಿ, ಅದೇ ವೇರಿಯೇಬಲ್. ಅದರೊಳಗಡೆ ಡೇಟಾ ನೀವು ಬೇರೆ ಬೇರೆ ಡೇಟಾನ ಹಾಕಬಹುದು. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ವೇರಿಯೇಬಲ್. ಫಾರ್ ಎಕ್ಸಾಂಪಲ್, ಇಲ್ಲಿ ಒಬ್ಬ ಸ್ಟೂಡೆಂಟ್ ಏಜ್ ನೀವು ಕೇಳ್ತಾ ಇದ್ದೀರಿ ಅಂತ ತಿಳ್ಕೊರಿ. ಒಬ್ರು ಹೇಳ್ತಾರೆ ಏಜ್ ಈಕ್ವಲ್ ಟು ನಮ್ದು ಏಜ್ 20 ಅಂತ, ಇನ್ನೊಬ್ರು 21 ಅಂತ ಹೇಳ್ತಾರೆ, ಇನ್ನೊಬ್ರು 22 ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಏಜ್ ಒಳಗಡೆ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆಯಲ್ಲ, ಮೀನ್ಸ್ ಏಜ್ ಈಸ್ ವೇರಿಯೇಬಲ್. ಏಜ್ ಚೇಂಜ್ ಆಗುತ್ತೆ. ಓಕೆ, ಅದ್ರ ಒಳಗಡೆ ಇರೋ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಇನ್ನೊಬ್ರದ್ದು ಯಾರ್ದು ಏಜ್ ಕೇಳ್ತೀರಿ, ಅವರು 50 ಅಂತಾರೆ. ಇನ್ನೊಬ್ರು ಯಾರೋ ಏಜ್ ಕೇಳ್ತೀರಿ 70 ಅಂತಾರೆ. ಇಟ್ ಈಸ್ ನಾಟ್ ಫಿಕ್ಸ್ಡ್, ಇಟ್ ಈಸ್ ವೇರಿಯೇಬಲ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ವೇರಿಯೇಬಲ್. ವೇರಿಯೇಬಲ್ಸ್ ಆರ್ ಯೂಸ್ ಟು ಸ್ಟೋರ್ ಡೇಟಾ that may change during ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುವಾಗ ವ್ಯಾಲ್ಯೂ ಚೇಂಜ್ ಆಗಬಹುದು. ಹಂಗಂದ್ರೆ ಅಂಥದ್ದು ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಇಲ್ಲಿ ತಗೋತೀನಿ. ಸಿ, ಇಫ್ ಯು ವಾಂಟ್ ಟು ಆ್ಯಡ್ 2 ನಂಬರ್ಸ್, 2 ನಂಬರ್ ನೀವು ಕೂಡಿಸ್ಬೇಕಂತ ಮಾಡಿದ್ದೀರ ಅಂತ ತಿಳ್ಕೊರಿ. ಅದಕ್ಕೆ ನಿಮಗೇನು ಬೇಕು? 2 ವೇರಿಯೇಬಲ್ಸ್ ಬೇಕು, ಬಿಕಾಸ್ ಕಂಟೈನರ್ಸ್ ಬೇಕಲ್ಲ. ವೇರಿಯೇಬಲ್ಸ್ ಅಂದರೆ ಕಂಟೈನರ್ಸ್. ಎ ಒಳಗಡೆ ಒಂದು ವ್ಯಾಲ್ಯೂ ಹಾಕ್ರಿ, ಬಿ ಒಳಗಡೆ ಇನ್ನೊಂದು ವ್ಯಾಲ್ಯೂ ಹಾಕ್ರಿ. ಎ ಮತ್ತು ಬಿನೇ ತಗೋಬೇಕಂತ ಏನಿಲ್ಲ, ಎನಿ ನೇಮ್ಡ್ ಲೊಕೇಶನ್ ನೀವು ಚೂಸ್ ಮಾಡ್ಬೋದು. ಓಕೆ, ಹಂಗಂದ್ರೆ ಆಮೇಲೆ ನೀವು ಏನು ಮಾಡೋರಿದ್ದೀರಿ? ಎಡಿಷನ್ ಮಾಡಿದ ವ್ಯಾಲ್ಯೂ ಅನ್ನ ಸಿ ಒಳಗೆ ಸ್ಟೋರ್ ಮಾಡ್ಬೇಕಂತ ಮಾಡಿದಿರಿ ಅಂತ ತಿಳ್ಕೊರಿ. ಸಿ ಈಸ್ ಆಲ್ಸೋ ವೇರಿಯೇಬಲ್. ಆ ವೇರಿಯೇಬಲ್ಗೆ ಸಿ ಅಂತ ನೀವು ಹೆಸರಿಟ್ಟಿದ್ದೀರಿ ಅಷ್ಟೇ. ಓಕೆ, ಫಸ್ಟ್ 2 ನಂಬರ್ಸ್ ಯಾವ್ದಿದಾವ ಅಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎ ಅಂಡ್ ಬಿ ಅಂತ ಜನರಲೈಸ್ಡ್ ವೇನಲ್ಲಿ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಎ ನಲ್ಲಿ ಯಾವ ಬೇಕಾದ ವ್ಯಾಲ್ಯೂ ಹಾಕ್ಬೋದು, ಬಿ ನಲ್ಲಿನೂ ಯಾವ್ದು ಬೇಕಾದ ವ್ಯಾಲ್ಯೂ ಹಾಕ್ಬೋದು, ವಿಚ್ ಮೀನ್ಸ್ ಇಟ್ ಈಸ್ ವೇರಿಯೇಬಲ್. ಅಂಡ್ ಅದ್ರ ಪ್ರಕಾರ ಎ ಅಂಡ್ ಬಿ ಅಡಿಷನ್ ಮಾಡಿದ್ರೆ ಸಿ ನಲ್ಲಿ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಸಿ ವ್ಯಾಲ್ಯೂನು ಫಿಕ್ಸ್ ಇರೋದಿಲ್ಲ, ಅದು ಕೂಡ ವೇರಿಯೇಬಲ್. ಗಾಟ್ ಇಟ್? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ನೀವು ಅಡಿಷನ್ ಮಾಡ್ತಾ ಇದೀರಿ ಅಂತ ಹೇಳಿದ್ನಲ್ಲ ನಾನು. ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಇಸ್ ದ ಫಾರ್ಮುಲಾ ಟು ಆ್ಯಡ್. 2 ನಂಬರ್ ಎ ಅಂಡ್ ಬಿ ಕೂಡಿಸ್ತೀರಿ, ಆನ್ಸರ್ ಅನ್ನ ಸಿ ನಲ್ಲಿ ಸ್ಟೋರ್ ಮಾಡ್ತಾ ಇದೀರಿ ಅಂತ ತಿಳ್ಕೊರಿ. ಈಗ ಸಪೋಸ್ ಇಫ್ ಯು ಎಂಟರ್ ವ್ಯಾಲ್ಯೂ ಆಫ್ ಎ ಆಸ್ 5, ವ್ಯಾಲ್ಯೂ ಆಫ್ ಬಿ ಆಸ್ 6, ಅವಾಗ ಏನಾಗುತ್ತೆ? ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿದ್ರೆ ಸಿ ಈಕ್ವಲ್ ಟು 11 ಆಗುತ್ತೆ. ಗಾಟ್ ಇಟ್? ಎ ಅಂಡ್ ಬಿ ನಲ್ಲಿ ಇದೇ ವ್ಯಾಲ್ಯೂ ಹಾಕ್ಬೇಕಂತ ಏನಿಲ್ಲ. ಇನ್ನೊಬ್ರು ಏನ್ ಮಾಡ್ತಾರೆ? ಇಫ್ ಯು ಎಂಟರ್ ವ್ಯಾಲ್ಯೂ ಆಸ್ 2, ಎ ವ್ಯಾಲ್ಯೂ ಆಸ್ 2, ಬಿ ವ್ಯಾಲ್ಯೂ ಆಸ್ 3, ಅವಾಗ ಸಿ ಈಕ್ವಲ್ ಟು ಪ್ಲಸ್ 3, ಸಿ ವ್ಯಾಲ್ಯೂ ಬಿಕಮ್ಸ್ 5. ಗಾಟ್ ಇಟ್? ಎ ನಲ್ಲಿ ಯಾವ ಬೇಕಾದ ವ್ಯಾಲ್ಯೂ ಅವ್ರಿಗೆ ಬೇಕಾದವ್ರು ಹಾಕೋತಾರೆ, ಬಿಗೆ ಅವ್ರಿಗೆ ಬೇಕಾದವ್ರು ವ್ಯಾಲ್ಯೂ ಹಾಕೋತಾರೆ. ಅದ್ರ ಪ್ರಕಾರ ಸಿ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ದ್ಯಾಟ್ಸ್ ವೈ ಎ ಬಿ ಸಿ ಆರ್ ವೇರಿಯೇಬಲ್ಸ್. ದೇ ಆರ್ ಕಂಟೈನರ್ಸ್. ಅದರಲ್ಲಿ ನೀವು ವ್ಯಾಲ್ಯೂವನ್ನ
ಸ್ಟೋರ್ ಮಾಡಬಹುದು. ಓಕೆ, ಹಂಗಂದ್ರೆ ಪ್ರೋಗ್ರಾಮಲ್ಲಿ ಪ್ರೋಗ್ರಾಮಲ್ಲಿ ವೇರಿಯೇಬಲ್ಸ್ಗಳನ್ನ ಹೆಂಗೆ ಯೂಸ್ ಮಾಡೋದು ಅದೇ ಇಂಪಾರ್ಟೆಂಟ್. ಈಗ ದಿಸ್ ಇಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಪ್ರಕಾರ ನಾವು ಹೆಂಗೆ ಇದನ್ನ ಬರಿಬೇಕು ಅನ್ನೋದನ್ನು ಕೂಡ ತಿಳ್ಕೋಬೇಕು. ನೋಡ್ರಿ, ಈಸ್ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್. ಅದಕ್ಕೆ ಅದರದೇ ಆದ ಸ್ಟ್ರಕ್ಚರ್ ಇರುತ್ತೆ, ಅದನ್ನೇ ನಾವು ಫಾಲೋ ಮಾಡಬೇಕು. ನನಗೆ ಹೇಗೆ ಬೇಕು ಹಾಗೆ ನಾ ಕೋಡಿಂಗ್ ಮಾಡ್ತೀನಿ, ಪ್ರೋಗ್ರಾಮಿಂಗ್ ಮಾಡ್ತೀನಿ ಅಂದರೆ ನಡೆಯೋದಿಲ್ಲ. ಓಕೆ, ಡಿಕ್ಲೇರಿಂಗ್ ಎ ವೇರಿಯೇಬಲ್ ಅಂದ್ರೇನು? ನಾನೇನು ಹೇಳಿದೆ ಆಗಲೇ, ನೀವು ವೇರಿಯೇಬಲ್ಸನ್ನು ಪ್ರೋಗ್ರಾಮಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡೆ ಮಾತ್ರ ಯು ಕ್ಯಾನ್ ರೈಟ್ ದಿ ಪ್ರೋಗ್ರಾಮ್, ಅದರ್ವೈಸ್ ಯು ಕ್ಯಾನಾಟ್ ರೈಟ್ ದಿ ಪ್ರೋಗ್ರಾಮ್. ಹಂಗಂದ್ರೆ ಡಿಕ್ಲೇರಿಂಗ್ ಎ ವೇರಿಯೇಬಲ್ ಮೀನ್ಸ್ ಇನ್ಫಾರ್ಮಿಂಗ್ ದ ಕಂಪೈಲರ್ ಅಬೌಟ್ ದ ವೇರಿಯೇಬಲ್ಸ್ ನೇಮ್ ಆ್ಯಂಡ್ ಡೇಟಾ ಟೈಪ್. ಹಂಗಂದ್ರೆ ನೀವು ಒಂದು ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ದೀರಿ ಮತ್ತು ಅದು ಯಾವ ಟೈಪ್ ಆಫ್ ವೇರಿಯೇಬಲ್ ಅನ್ನೋದನ್ನು ನೀವು ಮೊದಲೇ ತಿಳಿಸ್ಬೇಕಾಗುತ್ತೆ ಕಂಪೈಲರ್ಗೆ ಅಥವಾ ಸಾಫ್ಟ್ವೇರ್ಗೆ. ಯಾಕೆ ನೀವು ಮೊದಲೇ ಇನ್ಫಾರ್ಮೇಷನ್ ಕೊಡಬೇಕು? ನೀವು ಮೊದಲೇ ಇನ್ಫಾರ್ಮೇಷನ್ ಕೊಟ್ಟರೆ ಕಂಪೈಲರ್ ಅಥವಾ ಸಾಫ್ಟ್ವೇರ್ ಏನು ಮಾಡುತ್ತೆ, ಇದಕ್ಕೆ ಎಷ್ಟು ಜಾಗ ಬೇಕು ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡಿ ಸ್ಪೇಸ್ ಯೂಸ್ ಆಗುತ್ತೆ. ಅದರ್ವೈಸ್, ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ 5 ಜನ ಊಟಕ್ಕೆ ಬರ್ತಿದ್ದಾರೆ ಅಂತ ನೀವು ಮೊದಲೇ ಹೇಳಿದರೆ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಯೂಸ್ ಇಟ್. 10 ಜನ ಊಟಕ್ಕೆ ಬರ್ತಾರೆ, 50 ಜನ ಊಟಕ್ಕೆ ಬರ್ತಾರೆ ಅಂದರೆ ಅದರ ಪ್ರಕಾರ ನೀವು ಇಲ್ಲಿ ರೆಡಿ ಇಟ್ಕೋಬೇಕಾಗುತ್ತೆ. ಅದೇ ಥರ ಸಾಫ್ಟ್ವೇರ್ ಕಂಪೈಲರ್ ಕೂಡ ಏನು ಮಾಡುತ್ತೆ, ನೀವು ಮೊದಲು ಏನು ಡಿಕ್ಲರೇಷನ್ ಮಾಡ್ತಿರೋ ಅದರ ಪ್ರಕಾರ ಎಷ್ಟು ಮೆಮರಿ ಅಲೋಕೇಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಹಂಗಂದ್ರೆ ಹೌ ಟು ಡಿಕ್ಲೇರ್ ಎ ವೇರಿಯೇಬಲ್, ಒಂದು ವೇರಿಯೇಬಲನ್ನು ಹೆಂಗೆ ಡಿಕ್ಲೇರ್ ಮಾಡೋದು? ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು, ಯಾವ ಟೈಪ್ ಆಫ್ ವೇರಿಯೇಬಲ್ ನೀವು ಯೂಸ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಮೊದಲು ಬರಿಬೇಕು. ಫಸ್ಟ್ ಇಟ್ ಈಸ್ ಕಾಲ್ಡ್ ಡೇಟಾ ಟೈಪ್, ಆಮೇಲೆ ಸ್ಪೇಸ್ ಕೊಟ್ಟು ವೇರಿಯೇಬಲ್ ನೇಮ್ ಬರಿಬೇಕು, ಅಟ್ ದಿ ಎಂಡ್ ಸೆಮಿಕೋಲನ್ ಹಾಕಬೇಕು. ಇದರ ಅರ್ಥ ಏನು? ಪ್ರತಿಯೊಂದು ಸ್ಟೇಟ್ಮೆಂಟ್ ಇನ್ ಪ್ರೋಗ್ರಾಮ್ ಯೂಶುವಲಿ ಆಲ್ವೇಸ್ ಎಂಡ್ಸ್ ವಿತ್ ಸೆಮಿಕೋಲನ್ ಇಂದ ನೀವು ಈ ಸ್ಟೇಟ್ಮೆಂಟನ್ನು ಎಂಡ್ ಮಾಡಬೇಕಾಗುತ್ತೆ. ಡೇಟಾ ಟೈಪ್ ಅಂದರೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನಾನಿಲ್ಲಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಯು ಕ್ಯಾನ್ ಸಿ. ಇದಕ್ಕೇನಂತಾರೆ, ಮೇಲೆ ಡೇಟಾ ಟೈಪ್ ವೇರಿಯೇಬಲ್ ಸೆಮಿಕೋಲನ್ ಅಂತ ಏನು ಬರ್ದಿದ್ದೀನೋ ಇದಕ್ಕೇನಂತಾರೆ ಜನರಲ್ ಫಾರ್ಮ್. ಇದೇ ಥರನೇ ನೀವು ಬರಿಬೇಕು. ದಿಸ್ ಇಸ್ ಆಲ್ಸೋ ಕಾಲ್ಡ್ ಸಿಂಟ್ಯಾಕ್ಸ್ ಅಂದರೆ ಜನರಲ್ ಫಾರ್ಮ್ಯಾಟ್ ಆಫ್ ರೈಟಿಂಗ್. ಇದೇ ಥರನೇ ಬರಿಬೇಕು ಅನ್ನೋದು ಒಂದು ರೂಲ್ ಇದು. ಓಕೆ, ಹಾಗಂದ್ರೆ ಡೇಟಾ ಟೈಪ್ ಜಾಗದಲ್ಲಿ ನಾನು ಒಂದು ಇಂಟ್ ಅಂತ ಬರ್ದಿದ್ದೀನಿ, ಆಮೇಲೆ ವೇರಿಯೇಬಲ್ ನೇಮ್ ಎ ಅಂತ ಬರ್ದಿದ್ದೀನಿ. ಇದರ ಅರ್ಥ ಏನು? ಎ ಅನ್ನೋ ವೇರಿಯೇಬಲ್ ಅಲ್ಲಿ ನೀವೇನು ಮಾಡ್ಬೋದು, ಇಂಟೀಜರ್ ವ್ಯಾಲ್ಯೂ ಹಾಕ್ಬೋದು. ಇಲ್ಲಿ ನೋಡ್ಬೋದು ನೀವು, ಒಂದು ಏರಿಯಾ ಇದೆ ಎ ಅನ್ನೋದು, ಅದರೊಳಗಡೆ ನೀವು ಇಂಟೀಜರ್ ವ್ಯಾಲ್ಯೂ ಹಾಕ್ಬೋದು. ಇಂಟೀಜರ್ ವ್ಯಾಲ್ಯೂ ಅಂದ್ರೇನು? ಒಂದು ನಂಬರ್, ಒಂದು ಹೋಲ್ ನಂಬರ್ ನೀವು ಅದರೊಳಗಡೆ ಸ್ಟೋರ್ ಮಾಡ್ಬೋದು. ಅದೇ ಥರ ಡೇಟಾ ಟೈಪ್ ಫ್ಲೋಟ್ ಅಂತ ತಗೊಂಡಿದ್ದೀನಿ, ಸ್ಪೇಸ್ ಎಕ್ಸ್ ಅಂತ ಬರ್ದಿದ್ದೀನಿ, ಸೆಮಿಕೋಲನ್ ಹಾಕಿದ್ದೀನಿ. ಇದರ ಅರ್ಥ ಏನು? ಎಕ್ಸ್ ಅನ್ನೋ ವೇರಿಯೇಬಲ್ ಒಳಗಡೆ ನೀವೇನು ಹಾಕ್ಬೋದು, ಫ್ಲೋಟ್ ಟೈಪ್ ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ನೀವು ಸ್ಟೋರ್ ಮಾಡ್ಬೋದು. ಬಟ್ ಇಟ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ, ಕ್ಯಾರ್ ಜಡ್ ಅಂತ ಬರ್ದಿದ್ದೀನಿ. ಕ್ಯಾರ್ ಅನ್ನೋದು ಕೂಡ ಡೇಟಾ ಟೈಪ್ಸನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡೋಣ. ಓಕೆ, ಹಾಗಂದ್ರೆ ಜಡ್ ಒಳಗಡೆ ಒಂದು ಕ್ಯಾರೆಕ್ಟರನ್ನು ನೀವು ಸ್ಟೋರ್ ಮಾಡಬಹುದು. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಯಲ್ಲ? ದಿಸ್ ಈಸ್ ವಾಟ್ ವೇರಿಯೇಬಲ್ ಡಿಕ್ಲರೇಷನ್ ನೀವು ಮಾಡಲೇಬೇಕು. ಡಿಕ್ಲರೇಷನ್ ಮಾಡಲಾರ್ದೆ ಪ್ರೋಗ್ರಾಮಲ್ಲಿ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಅಡ್ಮಿಷನ್ ಇಲ್ಲದೆ ಸ್ಟೂಡೆಂಟ್ ಕ್ಲಾಸ್ಗೆ ಬರೋ ಹಾಗೆ ಇಲ್ಲ, ಸಿಂಪಲ್. ಅದೇ ಥರ ಇದು ಕೂಡ. ಅವಾಗ ಏನಾಗುತ್ತೆ, 50 ಜನ ಅಡ್ಮಿಷನ್ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾದರೆ 50 ಜನ ಕೂಡುವಂಥ ಸ್ಪೇಸ್ ಇರೋ ಕ್ಲಾಸ್ ರೂಮ್ಗೆ ನಾನು ಹೋಗ್ತೀನಿ, ಅಲ್ಲಿ ಕ್ಲಾಸ್ ತಗೋತೀನಿ. ಅದೇ ಥರ ಇಲ್ಲಿ ಕೂಡ ಆಗುತ್ತೆ. ಎಷ್ಟು ವೇರಿಯೇಬಲ್ಸ್ ನಿಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀರಿ ಅಂತ ನೀವು ಮೊದಲು ಡಿಕ್ಲೇರ್ ಮಾಡಬೇಕು. ಅಂದರೆ ಸಾಫ್ಟ್ವೇರ್ ಅಥವಾ ಕಂಪೈಲರ್ಗೆ ಅರ್ಥ ಆಗುತ್ತೆ ಇದಕ್ಕೆ ಎಷ್ಟು ಮೆಮರಿ ಅಲೋಕೇಟ್ ಮಾಡಬೇಕು ಅಂತ. ಆಮೇಲೆ ಯು ಕ್ಯಾನ್ ಯೂಸ್ ಇಟ್. ಫಸ್ಟ್ ಡಿಕ್ಲರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಹಂಗಂದ್ರೆ ನೀವು ನೋಡ್ಬೋದು, ವಾಟ್ ಈಸ್ ದಿ ಪರ್ಪಸ್ ಆಫ್ ವೇರಿಯೇಬಲ್ ಡಿಕ್ಲರೇಷನ್? ಬಿಫೋರ್ ಯೂಸಿಂಗ್ ಎ ವೇರಿಯೇಬಲ್,
ವಿ ಮಸ್ಟ್ ಡಿಕ್ಲೇರ್ ಇಟ್. ಯಾಕಂದ್ರೆ ಬೈ ಡಿಕ್ಲೇರಿಂಗ್ ಎ ವೇರಿಯೇಬಲ್ ವಿ ಆರ್ ಟೆಲ್ಲಿಂಗ್ ದ ಕಂಪೈಲರ್, ಏನು ಹೇಳ್ತಾ ಇದೀವಿ ನಾವು, ಆ ವೇರಿಯೇಬಲ್ ಯಾವುದು, ಅದು ಯಾವ ಟೈಪ್ ಆಫ್ ಡೇಟಾನ ಹೋಲ್ಡ್ ಮಾಡುತ್ತೆ, ಆಮೇಲೆ ಅದು ಎಷ್ಟು ಮೆಮರಿ ಅಲೋಕೇಶನ್ಗೆ ಅದಕ್ಕೆ ಎಷ್ಟು ಮೆಮರಿ ಬೇಕು, ಇದು ಗೊತ್ತಾಗಬೇಕು ಅಂದರೆ ಡೆಫಿನೆಟ್ಲಿ ನಾವು ವೇರಿಯೇಬಲ್ ಡಿಕ್ಲರೇಷನ್ ಫಸ್ಟ್ ಮಾಡಲೇಬೇಕು. ಡಿಕ್ಲರೇಷನ್ ಮಾಡಲಾರ್ದೆ ನೀವು ಯೂಸ್ ಮಾಡಿದರೆ ಇಟ್ ಶೋಸ್ ಎರರ್, ಅದು ಎರರ್ ತೋರಿಸುತ್ತೆ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ಹೌ ಟು ಇನಿಷಿಯಲೈಸ್. ಈಗ ನೀವು ಡಿಕ್ಲರೇಷನಲ್ಲಿ ನೋಡಿದ್ರೆ ಏನು ಹೇಳಿದ್ರಿ ಅಂದರೆ ಯಾವ ಟೈಪ್ ಆಫ್ ವ್ಯಾಲ್ಯೂವನ್ನು ವೇರಿಯೇಬಲಲ್ಲಿ ಹಾಕ್ತೀನಿ ಅಂತ ನೀವು ಬರೆದು ತೋರಿಸಿದ್ರಿ. ಇಂಟ್ ಎ ಅಂದರೆ ಎ ಒಳಗಡೆ ಇಂಟಿಜರ್ ವ್ಯಾಲ್ಯೂ ಹಾಕ್ತೀನಿ ಅಂತ ಅರ್ಥ. ಅದು ಇನ್ನೂ ಬ್ಲ್ಯಾಂಕ್ ಇರುತ್ತೆ, ಜಸ್ಟ್ ಯು ಹ್ಯಾವ್ ಡಿಕ್ಲೇರ್ಡ್, ಅದರಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡಿರೋದಿಲ್ಲ. ಅದರೊಳಗಡೆ ವ್ಯಾಲ್ಯೂ ಸ್ಟೋರ್ ಮಾಡೋ ಪ್ರೊಸೆಸ್ಗೆ ಏನಂತಾರೆ, ಇನಿಷಿಯಲೈಸೇಷನ್. ಇನಿಷಿಯಲೈಸೇಷನ್ ಅಂದ್ರೆ ಏನು, ಸ್ಟೋರಿಂಗ್ ಎ ವ್ಯಾಲ್ಯೂ ಇನ್ಸೈಡ್ ವೇರಿಯೇಬಲ್ ಆರ್ ಅಸೈನಿಂಗ್ ಎ ವ್ಯಾಲ್ಯೂ ಟು ದ ವೇರಿಯೇಬಲ್. ವೇರಿಯೇಬಲ್ ಒಳಗಡೆ ವ್ಯಾಲ್ಯೂ ಹಾಕೋದು. ನೀವು ಜಸ್ಟ್ ಅರ್ಲಿಯರ್ ಸ್ಲೈಡ್ ನೋಡ್ರಿ. ಫಾರ್ ಎಕ್ಸಾಂಪಲ್ ಬರೀ ಇಂಟ್ ಎ ಅಂತ ಬರೆದಾಗ ಯು ಕ್ಯಾನ್ ಸಿ ದ ರೈಟ್ ಸೈಡ್ ಇಮೇಜ್. ಎ ಅನ್ನೋದು ಇಲ್ಲಿ ನೇಮ್ಡ್ ಲೊಕೇಶನ್ ಇದೆ, ಅದರೊಳಗಡೆ ಖಾಲಿ ಇದೆ. ಇದರ ಅರ್ಥ ಏನು, ಎ ಅನ್ನೋದು ವೇರಿಯೇಬಲ್, ಅದರೊಳಗಡೆ ನೀವು ಇಂಟಿಜರ್ ವ್ಯಾಲ್ಯೂ ಹಾಕ್ಬೋದು. ದಿಸ್ ಇಸ್ ದ ಮೆಥಡ್ ಆಫ್ ರೈಟಿಂಗ್ ಆರ್ ಡಿಕ್ಲೇರಿಂಗ್. ಬಟ್ ಇದೇ ಎ ಅನ್ನೋ ವೇರಿಯೇಬಲ್ ಅಲ್ಲಿ ವ್ಯಾಲ್ಯೂ ಹಾಕ್ಬೇಕಂದ್ರೆ ಅದಕ್ಕೇನಂತಾರೆ, ಇನಿಷಿಯಲೈಸೇಷನ್ ಅಂತ ಕರೀತಾರೆ. ಇನಿಷಿಯಲೈಸೇಷನ್ ಅಂದ್ರೆ ಅಸೈನಿಂಗ್ ಎ ವ್ಯಾಲ್ಯೂ ಟು ದ ವೇರಿಯೇಬಲ್. ಹಂಗಂದ್ರೆ ಹೆಂಗೆ ಇನಿಷಿಯಲೈಸ್ ಮಾಡೋದು, ದೇರ್ ಇಸ್ ಅಗೇನ್ ಎ ಸಿಂಟ್ಯಾಕ್ಸ್. ನೀವು ಇಲ್ಲಿ ಸಿಂಟ್ಯಾಕ್ಸ್ ನೋಡ್ಬೋದು. ಇಟ್ ಈಸ್ ಆಲ್ಸೋ ಸೇಮ್, ಡೇಟಾ ಟೈಪ್ ಸ್ಪೇಸ್ ವೇರಿಯೇಬಲ್ ನೇಮ್ ಈಕ್ವಲ್ ಟು ಅದರೊಳಗಡೆ ಒಂದು ವ್ಯಾಲ್ಯೂ ಹಾಕ್ಬಿಡೋದು. ಗಾಟ್ ಇಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಂಟ್ ಎ ಅಂತ ಬರ್ದಿದ್ದೀನಿ, ಅಂದ್ರೆ ಎ ಒಳಗಡೆ ನೀವು ಇಂಟೀಜರ್ ಹಾಕ್ಬೋದು. ಆ ಇಂಟೀಜರ್ ವ್ಯಾಲ್ಯೂ ಯಾವುದು, 20. ಗಾಟ್ ಇಟ್? ಅಂದ್ರೆ ಎ ಒಳಗಡೆ 20 ನೀವು ಸ್ಟೋರ್ ಮಾಡಿದ್ರಿ. ದಿಸ್ ಈಸ್ ದ ಮೆಥಡ್ ಆಫ್ ಇನಿಷಿಯಲೈಸೇಷನ್. ಆರ್ ಇನ್ನೊಂದು ಎಕ್ಸಾಂಪಲ್ ವಿ ಹ್ಯಾವ್ ಫ್ಲೋಟ್ ಸ್ಯಾಲರಿ ಇಸ್ ಈಕ್ವಲ್ ಟು 25,000.50 ಅಂತ ಇಲ್ಲಿ ನಾನು ಬರ್ದಿದ್ದೀನಿ. ಇದರ ಅರ್ಥ ಏನು, ಸ್ಯಾಲರಿ ಅನ್ನೋ ವೇರಿಯೇಬಲ್ ಒಳಗಡೆ ನೀವು ಫ್ಲೋಟ್ ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ, ಅದನ್ನು ನೀವು ಸ್ಟೋರ್ ಮಾಡಿದಿರಿ. ದಿಸ್ ಇಸ್ ಕಾಲ್ಡ್ ಇನಿಷಿಯಲೈಸೇಷನ್. ಅಥವಾ ಕ್ಯಾರ್ ಗ್ರೇಡ್ ಅಂತ ಬರ್ದಿದ್ವಿ. ಇದರ ಅರ್ಥ ಏನು, ಗ್ರೇಡ್ ಅನ್ನೋ ವೇರಿಯೇಬಲ್ ಒಳಗಡೆ ಎ ಅನ್ನೋ ಕ್ಯಾರೆಕ್ಟರ್ ಹಾಕ್ತಾ ಇದ್ದೀರಿ. ಇಸ್ ದಿಸ್ ಕ್ಯಾರೆಕ್ಟರ್? ಎಸ್. ಇದು ಸಿಂಗಲ್ ಕೋಟಲ್ಲಿ ನೀವು ಬರ್ದಿದ್ದೀರಿ ಅಂದರೆ ಇದು ಒಂದು ಕ್ಯಾರೆಕ್ಟರ್ ಕಾನ್ಸ್ಟಂಟ್, ಅದನ್ನು ನೀವು ಗ್ರೇಡ್ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀರಿ. ದಿಸ್ ಇಸ್ ವಾಟ್ ಇನಿಷಿಯಲೈಸೇಷನ್ ಆಫ್ ವೇರಿಯೇಬಲ್ಸ್. ಹಾಗಂದ್ರೆ ಈಗ ನೀವು ಇದನ್ನು ಮೊದಲೇ ಇದನ್ನೆಲ್ಲೋ ಕೇಳಿದ ಹಾಗೆ ಕಲ್ತೀನಿ ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಎ ಬಿ ಸಿ ಆರ್ ಆಲ್ಸೋ ಐಡೆಂಟಿಫೈಯರ್ಸ್. ಯಾಕಂದರೆ ನೀವು ನೇಮ್ಡ್ ಲೊಕೇಶನ್ಗೆ ಹೆಸರಿಡ್ತಾ ಇದ್ದೀರಿ. ಹೆಸರಿಡೋದಂದ್ರೆ ಏನು, ಐಡೆಂಟಿಫೈಯರ್ಸ್. A is an identifier, B is an identifier, C is an identifier, salary is an identifier. ನೀವು ಐಡೆಂಟಿಫೈ ಮಾಡೋಕ್ಕೆ ಹೆಸರು ಇಡ್ತೀರಲ್ಲ, ದೇ ಆರ್ ಕಾಲ್ಡ್ ಐಡೆಂಟಿಫೈಯರ್ಸ್. ಆಲ್ ದಿ ವೇರಿಯೇಬಲ್ಸ್ ಆರ್ ಆಲ್ಸೋ ಐಡೆಂಟಿಫೈಯರ್ಸ್. ಬಟ್ ಎಲ್ಲ ಐಡೆಂಟಿಫೈಯರ್ಸ್ ವೇರಿಯೇಬಲ್ಸ್ ಅಲ್ಲ, ಇದು ನೆನಪಿಟ್ಕೋಬೇಕು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಹಂಗಂದ್ರೆ ಐಡೆಂಟಿಫೈಯರ್ಸ್ಗೆ ನೀವು ನೇಮಿಂಗ್ ಮಾಡೋಕ್ಕೆ ಏನೇನು ರೂಲ್ಸ್ ಇದ್ವಲ್ಲ ಅದು ವೇರಿಯೇಬಲ್ಸ್ಗೂ ಅಪ್ಲೈ ಆಗ್ತವೆ. ಬಿಕಾಸ್ ಆಲ್ ದಿ ವೇರಿಯೇಬಲ್ಸ್ ಆರ್ ಆಲ್ಸೋ ಐಡೆಂಟಿಫೈಯರ್ಸ್. ಹಂಗಂದ್ರೆ ವಾಟ್ ಆರ್ ದಿ ರೂಲ್ಸ್? ಹೆಂಗೆ ಹೆಸರು ಇಡಬೇಕು ನಾವು, ವೇರಿಯೇಬಲ್ದ ಹೆಸರು ಹೆಂಗೆ ಇಡಬೇಕು, ಐಡೆಂಟಿಫೈಯರ್ದ ಹೆಸರು ಹೆಂಗೆ ಇಡಬೇಕು ಅಂದರೆ ಇಟ್ ಮಸ್ಟ್ ಬಿಗಿನ್ ವಿತ್ ಎ ಲೆಟರ್. ಅಥವಾ ಒನ್ ಆಫ್ ದಿ ವೆರಿ ಇಂಟ್ರೆಸ್ಟಿಂಗ್ ಆರ್ ವೆರಿ ಇಂಪಾರ್ಟೆಂಟ್ ಸಿಂಬಾಲ್ ಅದ್ಯಾವುದು, ಅಂಡರ್ಸ್ಕೋರ್ ಅನ್ನೋದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಸಿಂಬಾಲ್ಸ್ ಯೂಸ್ ಮಾಡೋ ಹಾಗಿಲ್ಲ, ಲೈಕ್ ಸ್ಪೇಸಸ್ ಯೂಸ್ ಮಾಡೋ ಹಾಗಿಲ್ಲ. ಎನಿ ಸ್ಪೆಷಲ್ ಸಿಂಬಾಲ್ ಎಕ್ಸೆಪ್ಟ್ ಅಂಡರ್ಸ್ಕೋರ್ ಯಾವುದು ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಕೀವರ್ಡ್ಸ್ಗಳನ್ನು ವೇರಿಯೇಬಲ್ ನೇಮ್ಸ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ವೇರಿಯೇಬಲ್ ನೇಮ್ಸ್ ಆರ್ ಕೇಸ್ ಸೆನ್ಸಿಟಿವ್. ಅಂದ್ರೇನು, ಸ್ಮಾಲ್ ಎ ಅಂತ ನೀವು ಒಂದಕ್ಕೆ ಯಾವುದೋ ಲೊಕೇಶನ್ಗೆ ಹೆಸರಿಟ್ಟಿದ್ದೀರ ಅಂತ ತಿಳ್ಕೊರಿ,
ಕ್ಯಾಪಿಟಲ್ ಎ ಅಂತ ಇನ್ನೊಂದು ಲೊಕೇಶನ್ಗೆ ಹೆಸರಿಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ದೇ ಬೋತ್ ಆರ್ ಡಿಫರೆಂಟ್ ಬಿಕಾಸ್ ಇಟ್ ಈಸ್ ಕೇಸ್ ಸೆನ್ಸಿಟಿವ್. ಕ್ಯಾಪಿಟಲ್ ಎನೇ ಬೇರೆ, ಸ್ಮಾಲ್ ಎನೇ ಬೇರೆ. ಹಂಗಂದ್ರೆ ಲೆಟ್ ಅಸ್ ಸಿ ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ವೇರಿಯೇಬಲ್ಸ್ ಯಾವ್ಯಾವುದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ ನೀವು ನೋಡ್ಬೋದು ವ್ಯಾಲಿಡ್ ವೇರಿಯೇಬಲ್ಸ್ ಇವೆಲ್ಲ. ಏಜ್ ಅಂತ ನೀವು ಹೆಸರಿಡ್ಬೋದು, ಇಫ್ ಯು ಆರ್ ಸ್ಟೋರಿಂಗ್ ಏಜ್. ಸ್ಯಾಲರಿ ಅಂತ ನೀವು ಹೆಸರಿಡ್ಬೋದು, ಓಕೆ, ಇಟ್ ಫಾಲೋಸ್ ದಿ ರೂಲ್. ಸ್ಟೂಡೆಂಟ್ 1 ಅಂತಾನು ನೀವು ಹೆಸರಿಡ್ಬೋದು, ಇಟ್ ಆಲ್ಸೋ ಫಾಲೋಸ್ ದಿ ರೂಲ್. ಆಮೇಲೆ ಅಂಡರ್ಸ್ಕೋರ್ ಮಾರ್ಕ್ಸ್ ಅಂತಾನು ನೀವು ಹೆಸರಿಡ್ಬೋದು, ಇಟ್ ಆಲ್ಸೋ ಫಾಲೋಸ್ ದಿ ರೂಲ್. ಟೋಟಲ್ ಮಾರ್ಕ್ಸ್ ಅಂತ ಕಂಪ್ಲೀಟ್ ನೇಮ್ ಕೂಡ ಇರ್ಬೋದು, ಇದು ರೂಲ್ ಫಾಲೋ ಮಾಡುತ್ತೆ. ಇವೆಲ್ಲ ಏನು ವ್ಯಾಲಿಡ್ ವೇರಿಯೇಬಲ್ಸ್. ಅದೇ ಥರ ಇನ್ವ್ಯಾಲಿಡ್ ವೇರಿಯೇಬಲ್ಸ್ ಅಂದ್ರೆ ಏನು, ಇವು ರೂಲ್ಸನ್ನು ಫಾಲೋ ಮಾಡೋದಿಲ್ಲ. ದೇ ಆರ್ ನಾಟ್ ಅಕ್ಸೆಪ್ಟೇಬಲ್ ಆಸ್ ವೇರಿಯೇಬಲ್ಸ್. ಟು ಏಜ್ ಅಂತ ಬರೆಯೋ ಹಾಗಿಲ್ಲ, ಬಿಕಾಸ್ ಫಸ್ಟ್ ಲೆಟರ್ ಶುಡ್ ಬಿ ಆಲ್ಫಾಬೆಟ್. ನಂಬರ್ ಇದ್ರೆ ಅದು ನಾಟ್ ಅಕ್ಸೆಪ್ಟೇಬಲ್. ಸ್ಟೂಡೆಂಟ್ ಸ್ಪೇಸ್ ನೇಮ್ ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ನೀವು ನಡುವೆ ಸ್ಪೇಸ್ ಕೊಡೋದಾದ್ರೆ ಯು ಕ್ಯಾನ್ ಯೂಸ್ ಅಂಡರ್ಸ್ಕೋರ್, ಬಿಕಾಸ್ ಅಂಡರ್ಸ್ಕೋರ್ ಈಸ್ ಅಕ್ಸೆಪ್ಟೆಡ್. ಆಮೇಲೆ ಫ್ಲೋಟ್ ಅಂತ ನಾನು ಈ ವರ್ಡ್ ಯೂಸ್ ಮಾಡೋ ಹಾಗೇನೇ ಇಲ್ಲ, ಬಿಕಾಸ್ ಇಟ್ ಈಸ್ ಕೀ ವರ್ಡ್. ಆಮೇಲೆ ಸ್ಯಾಲರಿ ಆಟ್ ಅಂತ ಹೆಸರು ಯೂಸ್ ಮಾಡೋ ಹಾಗಿಲ್ಲ, ಬಿಕಾಸ್ ಆಟ್ ಈಸ್ ಎ ಸ್ಪೆಷಲ್ ಸಿಂಬಾಲ್. ಆಮೇಲೆ ಟೋಟಲ್ ಹ್ಯಾಶ್ ಅಂತ ಇದೆ, ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ದಿಸ್ ಈಸ್ ಆಲ್ಸೋ ಸ್ಪೆಷಲ್ ಸಿಂಬಾಲ್. ಯಾವುದಿದು? ಹ್ಯಾಶ್ ಈಸ್ ಎ ಸ್ಪೆಷಲ್ ಸಿಂಬಾಲ್, ಆಟ್ ಈಸ್ ಎ ಸ್ಪೆಷಲ್ ಸಿಂಬಾಲ್. ಇವೆರಡು ಇವೆಲ್ಲ ಇನ್ವ್ಯಾಲಿಡ್ ವೇರಿಯೇಬಲ್ಸ್. ಇವನ್ನ ಯಾವುದು ನಾವು ಯೂಸ್ ಮಾಡೋ ಹಾಗಿಲ್ಲ. ಗಾಟ್ ಇಟ್? ವ್ಯಾಲಿಡ್ ಯಾವುದು, ಇನ್ವ್ಯಾಲಿಡ್ ಯಾವುದು. ಯಾಕಂದರೆ ನೀವು ನೆಕ್ಸ್ಟ್ ವೇರಿಯೇಬಲ್ ಹೆಸರು ಕೊಡ್ತಾ ಇರ್ತೀರಿ ಪ್ರೋಗ್ರಾಮ್ ಬರೆಯುವಾಗ. ಬಿಕಾಸ್ ಪ್ರೋಗ್ರಾಮ್ ಬರೆಯೋಕ್ಕಿಂತ ಮೊದಲೇ ನೀವೇನು ಮಾಡಬೇಕು, ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡಲೇಬೇಕಾಗುತ್ತೆ. ಆವಾಗ ಈ ರೂಲ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿನೇ ಪ್ರೋಗ್ರಾಮ್ ಬರೀಬೇಕು. ಗಾಟ್ ಇಟ್? ಅರ್ಥ ಆಯಿತು ಅನ್ಕೋತೀನಿ. If you have any questions regarding this, you can comment, and if you are new to the channel, please subscribe and share the video. And some topics cover admele, let us discuss some MCQs also. Okay, thank you.